ಸೌಜನ್ಯ ಹೋರಾಟದ ಗಿರೀಶ್ ಮಾತಣ್ಣ ಅಭಿಮಾನಿ ಬಳಗಕ್ಕೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹಾಜರಿರುವಂತಹ ಎಲ್ಲ ಒಂದು ಅಭಿಮಾನಿ ಬಳಗಕ್ಕೆ ಹೆಣ್ಣಿನ ಪರವಾಗಿ ಕಳಕಳಿ ಇರುವಂತ ಎಲ್ಲ ಒಂದು ಅಣ್ಣ ತಮ್ಮರಿಗೆ ಈ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಆಗಿ 12 ವರ್ಷ ಆಯಿತು. ಮಹೇಶ್ ಶೆಟ್ಟಿ ಅಂತ ಭೀಮನಂತ ನಾಯಕರು 12 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಮತ್ತು ನ್ಯಾಯಾಲಯದಲ್ಲಿ ಕೂಡ ನ್ಯಾಯ ಸಿಕ್ಕಿಲ್ಲ ನಮಗೆ. ಇವತ್ತು ಹೋರಾಟ ಮಾಡುವವರಿಗೆ ನೀವು ಬೆದರಿಕೆಗಳನ್ನು ಹಾಕ್ತಾ ಇದ್ದೀರಿ. ಇಂಥ ಕೊಟ್ಟು ಬೆದರಿಕೆಗೆ ನಾವು ಯಾರು ಅಂತಾ ಇಲ್ಲ. ಕರಾವಳಿ ಕರ್ನಾಟಕದಲ್ಲಿ ಆಲ್ರೆಡಿ ಹೋರಾಟ ತನ್ನ ತೀವ್ರತೆಯನ್ನು ಪಡೆದುಕೊಂಡಿದೆ. ಕಲ್ಯಾಣ ಕರ್ನಾಟಕದ ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟ ಕಿಚ್ಚಾಗಿ ನಿಮ್ಮನ್ನೆಲ್ಲ ಸುಡುತ್ತಂತ ಈ ಮೂಲಕ ಹೇಳ್ತೀನಿ ನಾನು. ಇವತ್ತು ಗಿರೀಶ್ ಮಟ್ಟಣ್ಣ ಅವರು ನೇತ್ರಾವತಿಯಲ್ಲಿ ಏನೋ ವಿಡಿಯೋ ರೀಕ್ರಿಯೇಷನ್ ಮಾಡಕ್ ಹೋದಾಗ ನೀವು ಅತ್ಯಾಚಾರಿ ಬೆಂಬಲಿಗರು ಗೆರವಾಗ್ತೀರಿ. ನಿಮ್ಮನ್ನು ಪ್ರತಿ ಕಿಲೋಮೀಟರ್ಗೆ ಗೆಲವಾಗಂತ ಅಭಿಮಾನಿ ಬಳಗ ನಾವು ಕರ್ನಾಟಕ ತುಂಬಾ ಇದ್ದೀವಿ. ನಾವು ಏನಂದ್ರೆ ನಾವು ಕಾನೂನು ಕೈಗೆತ್ಕೊಳ್ಬಾರ್ದು, ನಾವು ಶಾಂತಿ ರೀತಿ ಪ್ರತಿಭಟನೆ ಮಾಡಬೇಕಂತ ಒಂದೇ ಒಂದು ಆಸಕ್ತಿಯಿಂದ ಬಾಯಿ ಮುಚ್ಚಿಕೊಂಡಿದ್ದೀವಿ. ಗಿರೀಶ್ ಮಟ್ಟಣ್ಣ ಅವರ ಒಂದು ಕೂದಲು ಡೊಂಕಾದರೂ ಕರ್ನಾಟಕದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆ ಅಂತ ಈ ಮೂಲಕ ನಾನು ಸಂದೇಶ ಕೊಡ್ತೀನಿ. ಇವತ್ತು ಯಾದಗಿರಿಯ ಮಹಾನ್ ಹೋರಾಟಗಾರ ಸುಭಾಷ್ ವೃತ್ತದಲ್ಲಿ ಇವತ್ತು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ನ್ಯಾಯ ಸಿಗೋವರೆಗೂ ಎಷ್ಟೇ ಜೀವ ಬೆದರಿಕೆಗಳು ಬಂದರೂ ನಮ್ಮ ಉಸಿರಿರೋವರೆಗೂ ಹೋರಾಟ ನಾವು ನಿಲ್ಲಿಸಲ್ಲ ಅಂತ ಈ ಒಂದು ಹೋರಾಟಗಾರರಿಗೆ ಬೆಂಬಲವಾಗಿ ಕಲ್ಯಾಣ ಕರ್ನಾಟಕದ ಪ್ರಥಮ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ಹಳ್ಳಿ ಪ್ರತಿ ತಾಲೂಕುಗಳಲ್ಲಿ ಈ ಹೋರಾಟನ ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗಿರೀಶ್ ಮಟ್ಟಣ್ಣ, ಜೈ ಮಹೇಶ್ ಶೆಟ್ಟಿ. ಸೌಜನ್ಯ ಅತ್ಯಾಚಾರಿಗಳಿಗೆ ಸೌಜನ್ಯ ತಾಯಿಗೆ ನ್ಯಾಯ ಸಿಗಲೇಬೇಕು.